ಅದ್ರಲ್ಲಿ ರೊಟ್ಟಿ ಕಟ್ಕೊಂಡು ತಿಂತಾ ಇದ್ದಾರೆ. ಕೆಲವು ಏರಿಯಾದಲ್ಲಿ ಮಣ್ಣನ್ನ ರೊಟ್ಟಿ ಮಾಡ್ಕೊಂಡು ತಿನ್ನೋಂತಹ ಪರಿಸ್ಥಿತಿ ಕೆಲವರಿಗಿದೆ. ಅಂದ್ರೆ ಭಗವಂತ ನಮ್ಗೆ ಇಷ್ಟು ಅವಕಾಶ ಕೊಟ್ಟಿದ್ದಾನೆ, ನಮ್ಗೆ ಅನ್ನ ಸಿಕ್ಕಿದೆ ಅಂದ್ರೆ ನಮ್ಮಂತಹ ಉತ್ತಮರು, ನಮ್ಮಂತಹ ಒಳ್ಳೆ ಸ್ಥಿತಿಗಿರೋರು ಯಾರು ಇಲ್ಲ ಅಂತ ಅನ್ಕೋಬೇಕು. ನಮ್ಗಿಂತ ಕೆಳಗಿರೋರನ್ನ ನೋಡಿ ನಾವು ತೃಪ್ತಿಯನ್ನ ಪಡ್ಕೊಳ್ಬೇಕು. ಹಾಗಾಗಿ ದೊಡ್ಡವರು ಫಾಲೋ ಅಪ್ ಮಾಡೋಣ, ಆಗ ಮಕ್ಕಳು ಕಲಿತಾರೆ ಅಂತ ದೊಡ್ಡವರಲ್ಲಿ ನನ್ನ ವಿನಂತಿ. ಮಕ್ಕಳಿಗೆ ಮತ್ತೊಂದು, ಮಕ್ಕಳ ಜೀವನದಲ್ಲಿ ನೀವೇನೋ ಒಳ್ಳೆ ಕೆಲಸ ಮಾಡ್ತೀರಾ, ಅವಾಗ ಬೇಷ್ ಅಂತಾರೆ ದೊಡ್ಡವರು, ಹೌದಾ, ಗುಡ್ ಅಂತಾರೆ ಅಲ್ವಾ? ಹಾಗೇನ್ ಹೇಳ್ಬೇಕು ದೊಡ್ಡವ್ರಿಗೆ? ಥ್ಯಾಂಕ್ಸ್ ಹೇಳ್ಬೇಕು. ಅಥವಾ ನೀವು ಯಾವ್ದಾದ್ರು ಸಹಾಯ ತಗೋತೀರಲ್ಲ, ಆಗ ಥ್ಯಾಂಕ್ಸ್ ಹೇಳಿ ದೊಡ್ಡವ್ರಿಗೆ. ಅಥವಾ ತಪ್ಪು ಮಾಡ್ತೀರಾ, ತಪ್ಪನ್ನ ಮಾಡಿದಾಗ ನೀವು ಹಾಗೆ ಹೊರಟೋಗ್ತೀರಾ. ಕೆಲವರಿಗೆ ಏನಪ್ಪಾ ಅಂದ್ರೆ ಮನೆ ಪರಿಸರನೋ ಅಥವಾ ಅವ್ರಿರೋ ಸ್ನೇಹಿತರ ಜಾಗನೋ ಗೊತ್ತಿಲ್ಲ, ಸಾರಿ ಹೇಳೋದೇ ಇಲ್ಲ ಮಕ್ಕಳುಗಳು. ಸೊ ಆ ಸಾರಿ ಹೇಳೋ ಸ್ವಭಾವ ಇಟ್ಕೊಳ್ಳಿ. ನಮ್ಗೆ ಏನಾದ್ರೂ ಸಿಕ್ಕಾಗ ಥ್ಯಾಂಕ್ಸ್ ಹೇಳೋದು, ನಮ್ಗೆ ಸೌಲಭ್ಯ ಸಿಕ್ಕಾಗ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ, ಮತ್ತೆ ಏನಾದ್ರೂ ತಪ್ಪು ಮಾಡಿದಾಗ ಸಾರಿ ಹೇಳುವಂತ ಸ್ವಭಾವ. ನಾವ್ ಏನೇ ಹೇಳ್ಕೊಟ್ರು ಶಿಕ್ಷಕರು ಖಂಡಿತ ಈ ಗುರುಕುಲದಲ್ಲಿ ಹೇಳ್ಕೊಟ್ಟಿರ್ತಾರೆ, ಆದ್ರೂ ಎಲ್ಲಾ ಮಕ್ಕಳು ಫಾಲೋ ಅಪ್ ಮಾಡಲ್ಲ. ಖಂಡಿತ ಮಕ್ಕಳ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ ಮುಂದೆ ಹೇಳಿ ಸಾರಿ ಹೇಳ್ಬೇಕು. ಯಾಕೆಂದ್ರೆ ಕೃಷ್ಣ ಪರಮಾತ್ಮನ್ ಗೊತ್ತಲ್ವಾ ನಿಮ್ಗೆ? ಸಾರಿ ಹೇಳ್ದಾಗ್ಲೇನೆ ಬಾಯನ್ನ ಅಷ್ಟೆಲ್ಲ ಬಿಡ್ತಾನೆ, ಮಣ್ಣು ತಿಂದಿಲ್ಲ ಅಮ್ಮ ನಾನು ನೋಡು ಅಂತ. ಆಗ್ಲೇನೆ ಇಡೀ ಭೂಮಂಡಲ ಶ್ರೀಕೃಷ್ಣನ ಬಾಯಿಯಲ್ಲಿ ಯಶೋದೆಗೆ ಕಾಣಿಸುತ್ತೆ. ಸೊ ಕ್ಷಮಿಸೋ ಗುಣ ಖಂಡಿತ ಎಲ್ಲರಲ್ಲೂ ಇರುತ್ತೆ. ಕ್ಷಮೆಯನ್ನ ಕೇಳಿ ಮಕ್ಕಳ, ಸಾರಿ ಕೇಳಿ, ಸೌಲಭ್ಯ ಪಡ್ಕೊಂಡಾಗ ಥ್ಯಾಂಕ್ಸ್ ಹೇಳಿ. ಮತ್ತೆ ಜೀವನದಲ್ಲಿ